ಇವತ್ತಿನ ದಿವಸ ಬೆಳಗಿನ ದಿವಸ ಕಸ ಸಂಗ್ರಹಣಾ ಗಾಡಿಯವರು ಗಾಡಿ ತೊಗೊಂಡು ಬಂದಾರ, ಜೋರಾಗಿ ಹೊಡ್ಕೊಂಡು ಪಕ್ಕದಲ್ಲೇ ಇರುವಂಥ ಹುಡುಗಿಗೆ ಸ್ವಲ್ಪ ಟಚ್ ಮಾಡ್ಯಾರ. ಆಕಿ ಜೋಲಿ ಹೋಗಿ ಪಾಪ ಗಾಲಿ ಬಾಯಿಗೆ ಬಿದ್ದರಿಂದ ಆ ಹುಡುಗಿ ಬಿದ್ದೈತೆ ಅನ್ನೋ ಪ್ರಜ್ಞೆನೂ ಕೂಡ ಅವಂಗಿಲ್ಲ. ಗಾಡಿಯನ್ನು ಸ್ಪೀಡಾಗಿ ಹೊಡ್ಕೊಂಡು ಹೋಗ್ಯಾರ. ಭಾಳಷ್ಟು ಸಾರಿ ಇಲ್ಲಿ ನಾಗರಿಕರು ಕೂಡ ನಾನು ಕಂಪ್ಲೇಂಟ್ ಮಾಡಿದ್ರು. ಹೊಸದಾಗಿ ಈಗ 1 ತಿಂಗಳು ಆತ ಬಂದ ಹೊಸ ಡ್ರೈವರ್. ಈ ಹೊಸ ಡ್ರೈವರ್ ಚಲೋ ಇಲ್ಲರಿ, ಈ ಮೊದಲಿನವ್ರು ಚಲೋ ಇದ್ದರು. ಭಾಳಷ್ಟು ಶಾಂತ ರೀತಿಯಿಂದ ಅಗರ್ಕ ಬಂದು ಹಾರ್ನ ಹೊಡೆದೆ ಕಸ ಕೊಡ್ರಮ್ಮ ಅಂತ ಕೇಳಿ ಕಸ ತೊಗೊಂಡು ಹೋಗಿದ್ರೆ ಇವರು ಸ್ಪೀಡ್ ಹೊಡ್ಕೊಂಡು ಹೋಗ್ತಾರೆ, ಸ್ಪೀಡ್ ಹೊಡ್ಕೊಂಡು ಹೋಗ್ತಾರಂತ. ಅದಷ್ಟು ಬಾರಿ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಹೇಳಿದ್ವಿ ಈ ರೀತಿ ಚೇಂಜ್ ಮಾಡಿ. ಇಲ್ಲಿ ಸರ ಹೊಸ ಏಜೆನ್ಸಿ ಮಾಡೇವಿ, ಇವತ್ತಿನ ನಾವು ಚೇಂಜ್ ಮಾಡ್ತೀವಿ, ಸಹಕಾರ ಮಾಡ್ತೀವಿ ಅಂತ ಹೇಳ್ಕೊತ ಬಂದರು. ಇವತ್ತಿನ ದಿವಸ ಈ ದುರ್ಘಟನೆ ಆಗೈತಿ. ಭಾಳಷ್ಟು दुकान को जातूं कर बोल को गई तो मेरी बच्चा कैसा गाड़ी गली में से गाड़ी कचरे गाड़ी खाली उरो लेते चाहता हूँ कचरा ले उसका सत्यानाश करो, उसका उसे ऐसी सजा देना, उन्हें बाहर भी नहीं आना, जेल में से उसके जानी जाना बाहर, वैसा छोड़ो उसे पब्लिक में। अमरीन ಕಡು ಬಡವರು ದುಡ್ಕೊಂಡು ತಿನ್ನೋರು ಮಕ್ಕಳನ್ನು ತಾಯಿ ಮನೆಯಲ್ಲಿದ್ದಾರ, ಇನ್ನೊಂದು ತಂಬರ್ತೇನೆ ಅಂತ ಹೋಗ್ಯಾರ ಹುಡುಗಿ ಐಸ್ ಕ್ರೀಮ್ ತಂಬರ್ತೇನೆ ಅಂತ ಹೊರಗಡೆ ನಿಂತದ್ದು ಹುಡುಗಿಗೆ ಬಡಿಸಿ ಇವರು ಈ ರೀತಿ ಮಾಡಿದ್ದಾರೆ. ಇದು ಭಾಳಷ್ಟು ನಿರ್ಲಕ್ಷ್ಯದಿಂದ ಇದು ಮಾಡ್ಯಾರ. ಮಹಾನಗರ ಪಾಲಿಕೆ ಈ ಮಗುವಿನ ಪರಿಹಾರ ಏನಾದರೂ ಮನೆತನಕ್ಕೆ ಕೊಡಬೇಕು. ಈ ರೀತಿ ಮುಂದೆ ಘಟನೆ ಆಗಲಾರ್ದಂಗೆ ನೋಡ್ಕೋಬೇಕು. ಅವನಿಗೆ ತಕ್ಷಣವಾದ ಕಠಿಣ ಶಿಕ್ಷೆ ಆಗಬೇಕು ಅಂತ ಸರ್. ಡ್ರೈವರ್ ಮಹಾನಗರ ಪಾಲಿಕೆ ಡ್ರೈವರು, ಅವ್ರ ಹೆಸರನ್ನು ಇದು ಗೊತ್ತಿಲ್ಲ, ಅಧಿಕಾರಿಗಳು ಬಂದಾರ, ನಾನು ಮಾತಾಡ್ತೀನಿ. ಬಂಗಾರದ ಮರಿ ಏನು ತಗೊಂಡಾನ ಕೊಡಬೇಕ್ರಿ ನಮಗೆ, ನಾ ಹಂಗೆ ಬಿಡಂಗಿಲ್ರಿ. ನನ್ನ ಮಗ ಖುಷಿನ ಮಾರಿ ಎಲ್ಲ ಬಾತೈತ್ರಿ, ಹಂಗ ಕಾರ್ಪೊರೇಷನ್ ದವಾಖಾನಿಗೆ ತಗೊಂಡೋಗ್ಯಾನ್ರಿ ಅವ. मेरी बच्चा को घर में छोड़ गई थी भाई, मेरे बच्चे आइस लातू कर बोल को 1 रुपया में उसके बारे में रोक आइस लातू कर गई। जो इन्हें कैसा आड़ा है कि मेरे बच्चे कैसा मारा है कि मुझे इंसाफ होना, मेरे बच्चे कैसा मारा है उसकी भी जान जाना, उसे सख्त की सख्त सजा दो। मेरे कितना साल के थे? 7 साल के थी। तो हमीदा